ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ವೀಣಾ ಹೂಗಾರ್ ಮಾಡುವ ನಮಸ್ಕಾರಗಳು. ನಾನು ಇವತ್ತು ಏನು ಹೇಳಕ್ ಬಯಸಾತೀನಂದ್ರೆ SSC MTS ಎಕ್ಸಾಮ ಈಗ ಕಾಲ್ಫಾರ್ ಮಾಡ್ಯಾರ. ಮತ್ತು ಇದು ಏನು ಕಡಿಮೆ ಪೋಸ್ಟ್ ಏನಿಲ್ಲ, 8320 ಪೋಸ್ಟ್ ಅದಾವು. ಅದ್ರ ಸಲುವಾಗಿ ನಾವೇನು ಮಾಡಬೇಕು, ಇದ್ರ ಬಗ್ಗೆ ಇದರ SSC MTS ಮತ್ತು ಹವಾಲ್ದಾರ ಡೇಟ್ ಎಷ್ಟು, ಅಪ್ಲಿಕೇಶನ್ ಹಾಕೋ ಡೇಟ್, ಆಮೇಲೆ ಎಂಡಿಂಗ್ ಡೇಟ್, ಆಮೇಲೆ ಕ್ವಾಲಿಫಿಕೇಶನ್, ಏಜ್ ರಿಲ್ಯಾಕ್ಸೇಷನ್, ಆಮೇಲೆ ಇದ್ರ ಸಿಲೆಬಸ್ ಏನು, ಎಕ್ಸಾಮ್ ಪ್ಯಾಟರ್ನ್ ಏನಿರ್ತದಂತ ಡೀಟೇಲ್ಸ್ ಆಗಿ ಕನ್ನಡದಲ್ಲಿ ನೋಡಕ್ ಹೊಂಟೀವಿ. ಹೌದಾ? ನೋಡ್ರಿ, SSC ಮೀನ್ಸ್ ಮಲ್ಟಿ ಟಾಸ್ಕಿಂಗ್ ಸ್ಟಾಪ್. ಮಲ್ಟಿ ಟಾಸ್ಕಿಂಗ್ ಸ್ಟಾಪ್ ಒಳಗ ತಾಂತ್ರಿಕೇತರ ಮತ್ತು ಹವಾಲ್ದಾರ್ ಹುದ್ದೆಗಳನ್ನ ಕರ್ದಾರ. ಎಷ್ಟಂದ್ರ 8326 ಪೋಸ್ಟ್ ಅದಾವ. ಕಡಿಮೆ ಏನಿಲ್ಲ. ಇವು ಎಲ್ಲ ಲ್ಯಾಂಗ್ವೇಜ್ ಒಳಗೆ ಇರ್ತಾವ. 22 ರೀಜನಲ್ ಲ್ಯಾಂಗ್ವೇಜ್ ಇರ್ತಾವಲ್ಲ, ಬರೀ ಇಂಗ್ಲಿಷ್ ಹಿಂದಿ ಒಳಗೆ ಅಷ್ಟೇ ಇಲ್ಲ. ಹೌದಾ? ಈಗ ಆಲ್ರೆಡಿ RPF ಅನ್ನು ಕರೆದಿದ್ದನ್ನ ನಾವು ನೋಡ್ತೀವಿ, ಅದು ಕೇಂದ್ರ ಸರ್ಕಾರದ ನೇಮಕಾತಿ. ಆಮೇಲೆ SSC MTS ಹವಾಲ್ದಾರ್ ಕರ್ದಾರ. ಆಗಸ್ಟ್ನಾಗ SSC GD ಕರೆಯೋರ್ ಅದಾರ. ಹೌದಾ? ಹಂಗೆ ಸರಣಿಯಾಗಿ ಏನ್ ಮಾಡ್ತಾವ್, ಕೇಂದ್ರ ಸರ್ಕಾರದಿಂದ ಹುದ್ದೆಗಳು ನೇಮಕಾತಿ ಆಗುವಂತಹ ಕರೆಕ್ಟ್ ನಿರ್ದಿಷ್ಟ ಅವಧಿ ಒಳಗೆ ಈ ಎಕ್ಸಾಮ್ ಈ ತಿಂಗಳೊಳಗೆ ನಡೆಸ್ತೀನಿ ಅಂದ್ರ ಅದೇ ತಿಂಗಳೊಳಗೆ ಎಕ್ಸಾಕ್ಟ್ಲಿ ನಡೆಸ್ತಾರ. ಯಾವುದೇ ಹೆಚ್ಚಿನ ಭ್ರಷ್ಟಾಚಾರ ಇದ್ರಾಗ ನಡೆಯಂಗಿಲ್ಲ. ಹೌದಾ? ಮತ್ ಕನ್ನಡದಾಗೂ ಎಕ್ಸಾಮ್ ಇರೋದ್ರಿಂದ ನಮ್ಮ ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳು ಬರೀ ಸ್ಟೇಟ್ ಗೌರ್ಮೆಂಟ್ ಅಷ್ಟೇ ಸೀಮಿತ ಆಗಿರ್ಲಾರೆ ಕೇಂದ್ರ ಸರ್ಕಾರದ ಜಾಬು ಟ್ರೈ ಮಾಡ್ಬೇಕು. ಯಾಕಂದ್ರೆ 7ನೇ ವೇತನ ಶ್ರೇಣಿ ಅದು. ಹೌದಾ? ಈ ರಾಜ್ಯ ಸರ್ಕಾರಕ್ಕಿಂತ ಹೆಚ್ಚಿನ ಒಂದು ಪಗಾರನ್ನ ನಾವು ಪಡಿಬಹುದು, ಸಂಬಳವನ್ನು ಪಡಿಬಹುದು. ಆನ್ಲೈನ್ ಅರ್ಜಿ ಸ್ಟಾರ್ಟ್ ಯಾವಾಗ ಆಗ್ಯದಂದ್ರ 27 ಜೂನ್ 2024 ಆಗ್ಯದ. ಲಾಸ್ಟ್ ಡೇಟ್ ಯಾವಾಗಂದ್ರ 31 ಜುಲೈ 2024. ಅಧಿಸೂಚನೆ ಹೊರಡಿಸ್ಯಾರ. ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸುದು. ಈಗೇನು ಹೋಗಿ ಎಲ್ಲರ ಆಫೀಸ್ಗೆ ಹೋಗಿ ಕ್ಯೂ ನಿಂತು ಅರ್ಜಿ ಸಲ್ಲಿಸ್ಬೇಕಂತ ಯಾವ ಅಭ್ಯರ್ಥಿಗಳು ಯಾವುದೇ ತೊಂದರೆ ಇಲ್ಲ. ಹೌದಾ? ಆನ್ಲೈನ್ ಅರ್ಜಿಗಳ ಸ್ಟಾರ್ಟ್ ಅದಾವು. ಹೌದಾ? ನಾವು ಅರ್ಜಿ ಹಾಕ್ಬೇಕಂದ್ರ www.ssc.nic.in ವೆಬ್ಸೈಟಿಗೆ ವಿಸಿಟ್ ಕೊಟ್ಟು ನಮ್ಮ ಅಪ್ಲಿಕೇಶನ್ ಅನ್ನು ಹಾಕ್ಬಹುದು. ಅದ್ರ ಬಗ್ಗೆ ನಾವು ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡ್ಕೋಬಹುದು. ಹೌದಾ? SSC MTS ಆಯ್ಕೆ ಪ್ರಕ್ರಿಯೆ ಸ್ಟೆಪ್ ಬೈ ಸ್ಟೆಪ್ ಹೆಂಗ್ ನಡೀತದ ನೋಡೋಣ. ಹೌದಾ? ಒಂದು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಅಂದ್ರ ಆನ್ಲೈನ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತದೆ. CBT ಫಸ್ಟ್ ಇರ್ತದ. ಹೌದಾ? ಹಂಗಾಗಿ ಈಗ ಎಲ್ಲಾ ಕೇಂದ್ರ ಸರ್ಕಾರದ ಎಲ್ಲಾ ಪರೀಕ್ಷೆಗಳನ್ನು ಕಂಪ್ಯೂಟರ್ ಆಧಾರಿತವನ್ನೇ ಮಾಡಿದ್ರಿಂದ ಹೆಚ್ಚಿನ ಇದು ಭ್ರಷ್ಟಾಚಾರ ನಡೀತದಲ್ಲ, ಅದು ನಡೀದಿಲ್ಲ. ಕಾಪಿ ಮಾಡ್ಯಾರ್ರಿ, ಬರಬರ ಬಂದವ್ರಿ ಏನಪ್ಪಾ ಅಂದ್ರ ABCD ಆಪ್ಷನ್ ಹೇಳ್ಯಾರ್ರಿ, ಅವ್ರದಲ್ಲಿ ಹಗರಣ ನಡೆದದ, ಹಂಗಾಗಿ ನಾವು ಸೆಲೆಕ್ಷನ್ ಆಗೋ ಲಿಸ್ಟ್ನಾಗ ಇಲ್ಲ ಅದನ್ನು ವಿಚಾರ ಇಲ್ಲ. ಯಾಕಂದ್ರ ಕಂಪ್ಯೂಟರ್ ಆಧಾರ ಪ್ರತಿಯೊಬ್ಬರಿಗೆ ಯಾವ ಪ್ಯಾಟರ್ನ್ ಇರ್ತದ ಕಂಪ್ಯೂಟರ್ ಮುಂದ್ ಕೂತಾಗ ಗೊತ್ತಾಗ್ತದ. ಫಸ್ಟ್ ಔಟ್ ಆಗಿರಂಗಿಲ್ಲ. ಹೌದಾ? ಬಾಜುದವ್ರದ್ದು ಯಾರ್ದತ್ತೂ ಗೊತ್ತಿರಂಗಿಲ್ಲ, ಏನತ್ತೂ ಗೊತ್ತಿರಲ್ಲ. ಹಂಗಾಗಿ ಹಗರಣಗಳು ಕಡಿಮೆ ಆಗೋ ಚಾನ್ಸಸ್ ಇರಂಗೇ ಇಲ್ಲ ಅಂತ ಅನ್ಬೋದು. ಆಮೇಲೆ PET ಅಂದ್ರೆ ಫಿಸಿಕಲ್ ಎಲಿಜಿಬಿಲಿಟಿ ಟೆಸ್ಟ್, ದೈಹಿಕ ದಕ್ಷತೆಯ ಪರೀಕ್ಷೆ ಇರ್ತದ. MTS ಇರಂಗಿಲ್ಲ.
ಹೌದಾ, ದೈಹಿಕ ಪರೀಕ್ಷೆ ಇರಲ್ಲ, ಹವಾಲ್ದಾರಿಗೆ ಇರ್ತದ. ಅದು ಬಹಳಷ್ಟು ರಿಲ್ಯಾಕ್ಸೇಷನ್ ಅದ. 15 ನಿಮಿಷನಾಗ ಪುರುಷರಾದ್ರ 1600 ಕಿಲೋಮೀಟರ್ ಓಡ್ಬೇಕು, ಮಹಿಳೆಯರಾದ್ರ 20 ನಿಮಿಷನಾಗ 1 ಕಿಲೋಮೀಟರ್ ಓಡ್ಬೇಕು. ಹಂಗಾಗಿ ಇದೇನ್ ದೊಡ್ಡ ಸಮಸ್ಯೆ ಏನಲ್ಲ ಫಿಸಿಕಲ್ ಬಾಕಿ ಎಕ್ಸಾಮ್ ಕಂಪೇರ್ ಮಾಡಿದ್ರ. ಮತ್ತಿದು ಖಾಯಂ ಏನಪ್ಪಾ ಅಂದ್ರೆ ಸರ್ಕಾರಿ ನೌಕರಿ 60 ವರ್ಷವರೆಗೂ ಮಾಡಬಹುದು. ಆಮೇಲೆ ಏನ್ ಮಾಡ್ತಾರ, ದೈಹಿಕ ಪರೀಕ್ಷೆ ಆದ ತಕ್ಷಣ ಅದ್ರಾಗ ಪಾಸ್ ಆದ್ಮೇಲೆ ಏನ್ ಮಾಡ್ತಾರಪ್ಪ ಅಂತಂದ್ರ ದಾಖಲಾತಿ ಪರಿಶೀಲನೆ ಮಾಡ್ತಾರೆ. ನಿಮ್ಮ ಏನೇನು ನೀವು ಮಿನಿಮಮ್ ನಿಮ್ದು ಎಜುಕೇಶನ್ ಕ್ವಾಲಿಫಿಕೇಶನ್ ಎಷ್ಟಿರ್ಬೇಕಪ್ಪ ಅಂದ್ರೆ 10th ಇದ್ರ ಮುಗೀತು. ಹೌದಾ, SSLC ಮಾಡಿದ್ರೆ ಮುಗೀತು. ಹೆಚ್ಚಿನ ವಿದ್ಯಾಭ್ಯಾಸ ಬೇಕಂತೇನೆ ಎಕ್ಸ್ಪೆಕ್ಟ್ ಮಾಡಂಗಿಲ್ಲ. ಫಿಸಿಕಲ್ಲು ಬಹಳ ಏನದ ರಿಲ್ಯಾಕ್ಸೇಷನ್ ಅದ. ಹಂಗಾಗಿ ಪ್ರತಿಯೊಬ್ರು ಟ್ರೈ ಮಾಡಿ. ಹೌದಾ, ನಾವು ಏನಾರ ಎಜುಕೇಶನ್ ಫೀಲ್ಡ್ನಾಗ ಅದೀವ್ರಿ, ನಾವು ಕಾಂಪಿಟೇಷನ್ ಎಕ್ಸಾಮ್ಕ್ ಟ್ರೈ ಮಾಡಾಕತ್ತೇವ್ರಿ ಅಂದ್ರ ಪ್ರತಿಯೊಬ್ಬರಿಗೆ ಏನಿದು ಸುಲಭವಾದ ಬಾಳೆಹಣ್ಣಿನಂಗಿದ್ ಐತಿ. ಹೌದಾ, ದಾಖಲಾತಿ ಪರಿಶೀಲನೆ, ಆಮೇಲೆ ವೈದ್ಯಕೀಯ ಪರೀಕ್ಷೆ ಮೆಡಿಕಲ್ ಟೆಸ್ಟ್ ಮಾಡ್ತಾರೆ. ಯಾವುದೇ ಪ್ರಾಬ್ಲಮ್ ಐತೋ ಇಲ್ಲೋ ನೋಡಕ್ ಏನ್ ಮಾಡ್ತಾರ, ಮೆಡಿಕಲ್ ಟೆಸ್ಟ್ ಅನ್ನ ಮಾಡ್ತಾರ. ನೆಕ್ಸ್ಟ್ ನೋಡುದಾದ್ರ ಯಾವ್ಯಾವ ಪೋಸ್ಟ್ ಅದಾವಪ್ಪ MTS ಪೋಸ್ಟ್ನಾಗ ಅಂದ್ರ ಹವಾಲ್ದಾರ್ ಅದ. ಹೌದಾ, ಆಮೇಲೆ ಸಿಪಾಯಿ ವಾಲ ಅದ, ಡಾಕ್ಟರಿ ಅದ, ಜೂನಿಯರ್ ಗೆಸ್ಟರ್ ಆಪರೇಟರ್ ಅದ, ಪ್ಯೂನ್ ಅದ, ಜಮಾದಾರ್, ಚೌಕಿದಾರ್, ಮಾಲಿ. ಅಂದ್ರೆ ಇಷ್ಟು ಪೋಸ್ಟ್ನಾಗ ಅವ್ರು ತುಂಬಿಕೊಳ್ಳೋ ಸಲುವಾಗಿ 8326 ಪೋಸ್ಟ್. ಇವು ಕಡಿಮೆ ಪೋಸ್ಟ್ ಅಲ್ಲ. ಹೌದಾ, ನಮ್ಮ ರೀಜನಲ್ ಲ್ಯಾಂಗ್ವೇಜ್ನಾಗ ಎಕ್ಸಾಮ್ ಬರದ್ರ ಮತ್ ಯಾವ್ಯಾವ ಸಬ್ಜೆಕ್ಟ್ಗೆ ಎಷ್ಟು ಪ್ರಿಪರೇಷನ್ ಮಾಡ್ಬೇಕ್ರಿ ಅನ್ನೋ ವಿವರನು ನಾವು ಹೇಳ್ತೀವಿ. ಹಂಗಾಗಿ ನೋಡ್ರಿ, ನಮ್ದು ಸೂರ್ಯ ಕರಿಯರ್ ಅಕಾಡೆಮಿ ಬಿಜಾಪುರ್ನಾಗ ಬರ್ತದ. ಇಲ್ಲಿ ಏನಪ್ಪಾ ಅಂದ್ರ ನಮ್ಮದೇ ಆದ ಸ್ವಂತ 400 ಮೀಟರ್ ಗ್ರೌಂಡ್ ಅದ. ಆಮೇಲೆ ಡಿಜಿಟಲ್ ಬೋರ್ಡ್, ನೃತ್ಯ ಶಿಕ್ಷಕರಿಂದ ಬೋಧನೆ, ಆಮೇಲೆ ಆರೋಗ್ಯಕರವಾದ ಯಾವುದೇ ಏನಪ್ಪಾ ಟೇಸ್ಟ್ ಪೌಡರ್, ಆಮೇಲೆ ಜಂಕ್ ಫುಡ್ ಅವಕ್ಕೆಲ್ಲ ಅಲಾವಿರ್ಲಾರೆ ಒಳ್ಳೆ ಆರೋಗ್ಯಯುತವಾಗಿ ಫಿಸಿಕಲ್ ಆಗಕ, ಆಮೇಲೆ ಮೆಂಟಲಿ ಪ್ರಿಪೇರ್ ಆಗಕ ಯಾವ ರೀತಿಯ ಆಹಾರ ಬೇಕು ಅಂತ ಆಹಾರ ಕೊಡ್ತೀವಿ. ಎಲ್ಲ ಸವಲತ್ತುಗಳಿಂದ ಕೂಡದ. ನೀವು ಒಂದ್ಸತಿ ನಿಮಗೇನರೆ ನಮ್ಮ ವಿಡಿಯೋ ನೋಡಿದ್ರಿ ಅಂದ್ರ ಒಂದ್ಸತಿ ಕಂಪಲ್ಸರಿ ನಮ್ಮ ಸೂರ್ಯ ಕರಿಯರ್ ಅಕಾಡೆಮಿಗೆ ವಿಸಿಟ್ ಮಾಡಿ. ಯಾಕಂದ್ರೆ ನೀವು ಇದರಿಂದ ಅವಕಾಶದಿಂದ ವಂಚಿತರಾಗಬಾರ್ದು. ಅತ್ಯಂತ ಕಡಿಮೆ ಫೀ ಒಳಗ ಬೆಸ್ಟ್ ಅಕಾಡೆಮಿ ಅಂದ್ರ ಕರ್ನಾಟಕದಾಗ ಈ ಸೂರ್ಯ ಕರಿಯರ್ ಅಕಾಡೆಮಿನೇ. ಯಾಕಂದ್ರೆ ನಮ್ ಕನಸು ಎಜುಕೇಶನ್ ಅನ್ನ ಸ್ಪ್ರೆಡ್ ಮಾಡ್ಬೇಕಂತದ. ಎಜುಕೇಶನ್ ಬಡ ಮಕ್ಕಳಿಗೂ ಸಿಗ್ಬೇಕು, ಅವರು ರಿಚ್ ಆಗ್ಬೇಕು ಅಂತದ. ಹೌದಾ, ನಿಮ್ಮ ಆಸೆನೆ ನಮ್ಗೇನು ಸ್ಫೂರ್ತಿ ಕೊಡ್ಲಿ. ನೀವೆಲ್ಲರೂ ಸೆಲೆಕ್ಷನ್ ಆದ್ರೇನೆ ನಮ್ಮ ಸಂಸ್ಥೆ ಬೆಳಿಲಿ. ಅದಕ್ಕೋಸ್ಕರ ಬಂದು ಈ ಅವಕಾಶವನ್ನು ಮಿಸ್ ಮಾಡ್ಕೋಬೇಡ್ರಿ, ವಿಸಿಟ್ ಮಾಡ್ರಿ. ನಾವು ಈ ಇದ್ರಾಗ ಚಾನಲ್ನಾಗ ಏನ್ ಮಾಡ್ತೀವಿ ಅಂದ್ರ ಪ್ರತಿಯೊಂದು ನೋಟಿಫಿಕೇಶನ್ ಆದ ತಕ್ಷಣ ಮತ್ತ ಈ ಎಕ್ಸಾಮ್ ಪ್ಯಾಟರ್ನ್, ಆಮೇಲೆ ಸಿಲೆಬಸ್ ಕೆಲವೊಂದಿಷ್ಟು ಟಫ್ ಆದಪ್ಪ ಅನ್ನೋ ಸಿಲೆಬಸ್ ಟ್ರಿಕ್ಕಿ ಹೇಳ್ಕೊಡ್ತೀವಿ. ಆಮೇಲೆ ಈ ಎಕ್ಸಾಮ್ ಹಿಂದಿನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬಿಡಿಸ್ಕೊಡ್ತೀವಿ. ಹಂಗಾಗಿ ನೀವ್ ಏನ್ ಮಾಡ್ತೀರಿ, ತಪ್ಪದೆ ಎಜುಕೇಶನ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ, ಆಮೇಲೆ ಲೈಕ್ ಮಾಡ್ರಿ. ಹೌದಾ, ಲೈಕ್ ಮಾಡ್ತಿರತ್ ಅನ್ಕೋತೀನಿ. ಎಲ್ರು ಇಷ್ಟು ದಿವಸ ನಮ್ಮನ್ನ ಪ್ರೋತ್ಸಾಹ ಕೊಟ್ಟವ್ರಿಗೆ ಎಲ್ಲರಿಗೂ, ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ಥ್ಯಾಂಕ್ ಯು. ನೋಡ್ರಿ, ನೆಕ್ಸ್ಟ್ ನೋಡೋಣ. ಇಲ್ಲಿ ನೋಡ್ರಿ, MTS ಹುದ್ದೆ ಆಮೇಲೆ ಹವಾಲ್ದಾರ್ ಹುದ್ದೆಯನ್ನ MTS ಎಷ್ಟ್ ಅದಾವತ್ತಂದ್ರ 4887 ಪೋಸ್ಟ್ ಏನದಾವು MTS ಗೆ ಸಂಬಂಧಪಟ್ಟಿದ್ದವು. ಹೌದಾ, ಇನ್ನ 3439 ಹವಾಲ್ದಾರ್ ಪೋಸ್ಟಿಗೆ ಸಂಬಂಧಪಟ್ಟಂತಹ ಪೋಸ್ಟ್ ಅದಾವ.
ಆಮೇಲೆ ಅರ್ಹತೆ ಏನಿರ್ಬೇಕು ಅಂದ್ರ ಏಜ್ ಏಜ್ ಎಷ್ಟಿರ್ಬೇಕ್ರಿ? ನಾವು ಅಗ್ನಿಪಥ ಕೇಂದ್ರ ಸರ್ಕಾರ ಅಂದ್ರ ನಮ್ ಮೈಂಡ್ ಫಿಕ್ಸ್ ಆಗ್ಬಿಟ್ಟದ ಏನಪ್ಪಾ ಅಂದ್ರ ಆರ್ಮಿ ಅಷ್ಟೇ. ಆರ್ಮಿ ಅಂದ್ರ 17 ವರ್ಷಕ್ಕೆ ಎಂಟರ್ ಆಗುದು. ಆಮೇಲೆ 21 ವರ್ಷ ಅಂದ್ರೆ ಎಂಡ್ ಆಗ್ತದ. ನಮಗ ಏನಪ್ಪಾ ಅದ್ರ ಬಗ್ಗೆ ಅವೇರ್ನೆಸ್ ಬರೋದ್ರಾಗೆ ಅದು ಮುಗ್ದೇ ಬಿಟ್ಟಿರ್ತದ್ರಿ. ನಮಗ ಅಷ್ಟು ಓದೋದಾಗಲ್ರಿ, ಸ್ಟ್ರಾಂಗ್ ಇಲ್ಲ. ಆಮೇಲೆ ನಮಗ್ ಜಾಬ್ ಬೇಕಾಗ್ಯದ. ಬಟ್ ಸ್ಟೇಟ್ ಗೌರ್ಮೆಂಟ್ನಾಗ ಅದಲ್ಲ, ಇವತ್ ನಡೆಸ್ತೀನಿ ಅಂದಿದ್ದು 3 ವರ್ಷಗಟ್ಲೆ ಹೋಗಿದ್ದ ನಾವು ಹಿಂದ ನಿದರ್ಶನ ನೋಡ್ತೀವಿ, ಮುಂದಿನ ಹೇಳಲ್ಲ, ಹಿಂದಿನ ನಿದರ್ಶನವನ್ನ ನಾವು ಹೇಳ್ತೀವಿ. ಬಟ್ ಈ ಕೇಂದ್ರ ಸರ್ಕಾರದಿಂದ ಅದಲ್ಲ ಟ್ರಾನ್ಸ್ಪರೆನ್ಸಿ ಅಂದ್ರ ಆಗಸ್ಟ್ನಾಗೆ ನಡೆಸ್ತೀನಿ ಅಂದ್ರ ಆಗಸ್ಟ್ನಾಗೆ ನಡೆಸಿದ್ದು. ಈಗ ನಮ್ ಕೋಚಿಂಗ್ ಸ್ಟಾರ್ಟ್ ಆಗಿ 5 years ಆಯ್ತು. ಹೌದಾ? 5 yearsನಾಗ ನಾವ್ ನೋಡ್ದಂಗ ಎಲ್ಲೋ ಅಪರೂಪಕ್ಕೆ ಒಂದ್ಸತಿ ಎಕ್ಸಾಮ್ ಪೋಸ್ಟ್ಪೋನ್ ಆಗೈತ್ ಹೊರತು ಅದು 15 ದಿವಸ 8 ದಿವಸ ಅಷ್ಟೇ. ಬಟ್ ಯಾವಾಗ್ಲೂ ಹೇಳಿದ ಟೈಮಿಗೆ ನಡೆಸ್ಬಿಡ್ತಾರ. ಹಂಗಾಗಿ ನಿಮಗೆ ಕ್ಲಿಯರ್ ವೇ ಗೊತ್ತಿರ್ತದೆ. ಹೌದಾ? ಈ ಟೈಮಿಗೆ ನಾವು 3 months ಕೊಟ್ಟಿವಿ, 90 days ಕರೆಕ್ಟ್ ಪ್ರಿಪರೇಷನ್ ನಡೆಸಿದ್ರಿ ಅಂದ್ರ ಮುಂದ ನಾವ್ ಏನ್ ಮಾಡ್ತೀವಿ, ಕರೆಕ್ಟ್ ವೇದಾಗ ಚೌಕಟ್ನ್ಯಾಗ ಹೋಗ್ಬಿಡ್ತೀವಿ. ಹೌದಾ? ಒಂದು ಬೋಗಾಣಿ ಒಳಗೆ ಇಷ್ಟರಾಗೆ ಹಾಕ್ಬೇಕಂದ್ರೆ ಅದೇ ಚೌಕಟ್ನ್ಯಾಗ ಹೋಗ್ಬಿಡ್ತೀವಿ. ಹಂಗಾಗಿ ಇದು ಟ್ರಾನ್ಸ್ಫರ್ ಅಷ್ಟೇ. ಇಷ್ಟೇ ಫಿಸಿಕಲ್ ಮಾಡ್ಬೇಕಂದ್ರ 3-4 ತಿಂಗಳು ಕೊಟ್ಟಿದ್ರು ಟೈಮ್ ಅಂದ್ರೆ ಅಷ್ಟಾಗಿ ಫಿಸಿಕಲ್ ಮಾಡಿ ನೀವು ಫಿಟ್ ಆಗ್ಬಿಡ್ತೀರಿ. ಹೌದಾ? ನೀವು ಅವ್ರು 4 ತಿಂಗಳ ಕೊಟ್ಟು 8 ತಿಂಗಳಿಗೆ ಹೋಗ್ಸಿದ್ರ ನಿಮಗ್ ಮಾಡು ಪೇಶನ್ಸು ಇರಲ್ಲ ಟ್ರೈನಿಂಗ್. ಆಮೇಲೆ ಮುಂದೆ ನೀವೇನೋ ಮನ್ಯಾಗ ಪ್ರಾಬ್ಲಮ್ ಇದ್ದು ಹೋದ್ರಿ ಅಂದ್ರ ಇಲ್ಲಿ 4 ತಿಂಗಳು ಮಾಡಿ 4 ತಿಂಗಳು ಮನ್ಯಾಗ ಇದ್ರಿ ಅಂದ್ರ ವೇಸ್ಟ್ ಆಗ್ಬಿಡ್ತದೆ. ಹೌದಾ? ಆದ್ರೆ ಹಂಗಾಗಕ್ ಬಿಡಂಗಿಲ್ಲ ಕೇಂದ್ರ ಸರ್ಕಾರದ ಈ ನೌಕರಿಗಳು. ಮತ್ ರಾಜ್ಯ ಸರ್ಕಾರಕ್ಕೆ ಹೋಲಿಸಿದ್ರ ಈ ಕೇಂದ್ರ ಸರ್ಕಾರದ ಪೇಮೆಂಟ್ ಹೆಚ್ಚು. ಹೌದಾ? ಈಗ 10th ಮೇಲೆ ಇದಕ್ಕ 29,820 ರೂಪಾಯಿ ಪೇಮೆಂಟ್ ಅದ. DA ಬೇರೆ TA ಬೇರೆ, ಹಂಗಾಗಿ ಬಹಳಷ್ಟು ಆಗ್ತದ ಸಂಬಳ. ಅದಕ್ಕೆ ಮಿಸ್ ಮಾಡ್ಕೋಬೇಡ್ರಿ. ಪ್ರತಿಯೊಬ್ರು ಅಪ್ಲಿಕೇಶನ್ ಅನ್ನ ಹಾಕ್ರಿ. ಮತ್ ನಮ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಮ್ಮ ಅಕಾಡೆಮಿಗೆ ಕಂಪಲ್ಸರಿ ವಿಸಿಟ್ ಕೊಟ್ಟು ಒಂದ್ಸತಿ ನೋಡ್ಹೋರಿ. ನೀವು ಅಡ್ಮಿಷನ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಒಂದ್ಸತಿ ನೋಡ್ಹೋರಿ, ನಿಮಗ್ ಅರ್ಥ ಆಗ್ತದ. ಯಾಕಂದ್ರೆ ಕರೆಕ್ಟ್ ವೇ ಬೇಕು ನಿಮಗ್ ತೋರ್ಸಾಕ. ಹಂಗಾಗಿ ಇದು ಎಷ್ಟು ಪ್ರೊಸೆಸ್ ಕರೆಕ್ಟ್ ಆಗ್ತದ ಅಷ್ಟು ಟೈಮ್ ಇರ್ರಿ, ಮಾಡ್ಕೊಂಡ್ ಹೋಗ್ಬಿಡ್ರಿ. ಯಾಕಂದ್ರೆ ನೌಕರಿ ಮಾಡ್ಕೊಂಡ್ ಹೋಗ್ಬಿಡ್ತೀರಿ ನೀವು, ನಮಗೂ ಖುಷಿ ನಿಮಗೂ ಖುಷಿ. ಫಸ್ಟ್ ಮಿನಿಮಮ್ ಏಜ್ ಎಷ್ಟಿರ್ಬೇಕಂದ್ರ 18ರಿಂದ 25 ವರ್ಷ ಇರ್ಬೇಕು. ಮಿನಿಮಮ್ 18, ಲಾಸ್ಟ್ 25 ಇರ್ಬೇಕು. ಆಮೇಲೆ ಹವಾಲ್ದಾರ ಆಗ್ಬೇಕಂದ್ರ ಮಿನಿಮಮ್ 18 ಇರ್ಬೇಕು, ಮ್ಯಾಕ್ಸಿಮಮ್ 27 ವರ್ಷ ಇರ್ಬೇಕು. ಮತ್ತೆ SC ST ಕ್ಯಾಟಗರಿ 3 ವರ್ಷ ಆದ್ರೂ ರಿಲ್ಯಾಕ್ಸೇಷನ್ ಇರ್ತದೆ. ಶುಲ್ಕ ಎಷ್ಟ್ರಿ? ಶುಲ್ಕ ಮೊನ್ನೆನೆ ವಿಲೇಜ್ ಅಕೌಂಟೆಂಟ್ ನೋಡಿದ್ವಿ ಸ್ಟೇಟ್ ಗೌರ್ಮೆಂಟ್ ಎಷ್ಟಿತ್ತು, 700 ರೂಪೀಸ್ ಇತ್ತು. ಹೌದಾ? 700 ರೂಪೀಸ್ ದುಡಿಬೇಕಂದ್ರ 2 ದಿವಸ ಕೆಲ್ಸಕ್ಕೆ ಹೋಗ್ಬೇಕು. ಹೌದಾ? ಆದ್ರೆ ಈ ಸ್ಟೇಟ್ ಗೌರ್ಮೆಂಟ್ ಪಗಾರ ಹೆಚ್ಚಾದ್ರೂ ತುಂಬು ಶುಲ್ಕ ಕಡಿಮೆ. ಸಾಮಾನ್ಯ GM OBC ಅವರಿಗೆ 100 ರೂಪೀಸ್ ಇರ್ತದ. ಇತರರಿಗೆ ಮತ್ತೆ ವಿನಾಯಿತಿ ಇರ್ತದೆ. SC ST ಆಮೇಲೆ ಮಾಜಿ ಸೈನಿಕರಿಗೆ, ಅಂಗವಿಕಲರಿಗೆ ಇದು ಇಲ್ಲ, ಶುಲ್ಕ ಇಲ್ಲ. ಹಂಗಾಗಿ ಪ್ರತಿಯೊಬ್ರು ಕಂಪಲ್ಸರಿ ಹಾಕ್ರಿ. ಅರ್ಜಿ ದಿನಾಂಕ ನೋಡ್ರಿ, ಫಸ್ಟ್ ಡೇಟ್ ಜೂನ್ 27, ಲಾಸ್ಟ್ ಡೇಟ್ ಜುಲೈ 31. ನೋಡ್ರಿ ಪೋಸ್ಟ್ ಎಷ್ಟೊತ್ತು ಹೇಳಿ ಡಿಟೇಲ್ಸ್ ನಿಮಗೆ ಆಲ್ರೆಡಿ ಹೇಳೀನಿ. ಬಟ್ ನೋಡೋಣ, 8,328 ಹುದ್ದೆಗಳದಾವು. ಒಟ್ಟು ಹುದ್ದೆಗಳಲ್ಲಿ 4,887 MTS ಅದಾವು, ಅಂದ್ರ ತಾಂತ್ರಿಕವಲ್ಲದ. ಆಮೇಲೆ ಹವಾಲ್ದಾರ್ ಪೋಸ್ಟ್ ಎಷ್ಟದಾವು? 3,439 ಹವಾಲ್ದಾರ್ ಪೋಸ್ಟ್ ಅದಾವು. ಆಮೇಲೆ ಕೇಂದ್ರೀಯ ಪರೋಕ್ಷ ತೆರಿಗೆ ಕಸ್ಟಮ್ಸ್ CBIC ಸೆಂಟ್ರಲ್ ಬ್ಯೂರೋ ಆಫ್ ಇದು ನಡೆಸ್ಕೊಡ್ತದೆ. CBIC ಈ ಎಕ್ಸಾಮ್ ಅನ್ನ ನಡೆಸ್ಕೊಡ್ತದೆ. ಶೈಕ್ಷಣಿಕ ಅರ್ಹತೆ ಎಷ್ಟಿರ್ಬೇಕಂದ್ರೆ 10th ಮುಗಿದ್ರೆ ಸಾಕು. ಯಾವ್ದಾರ ರಿಜಿಸ್ಟರ್ ಸ್ಕೂಲ್ನಾಗ 10th ಮುಗ್ದಿರ್ಬೇಕು. ಮತ್ತೆ SC ST ಗೆ ಆ ಇದ್ದ ವಯೋಮಿತಿಗಿಂತ 5 ವರ್ಷ ಸಡಲಿಕೆ ಇರ್ತದೆ. ನೋಡ್ರಿ,
27 ಪ್ಲಸ್ 5 ಮಾಡ್ರಿ ಎಷ್ಟು 32 ಇರ್ತದ. 25 ಪ್ಲಸ್ 5 ಮಾಡಿದ್ರೆ 30 ಇರ್ತದ. ಹವಾಲ್ದಾರ್ ಪೋಸ್ಟಿಗೆ 32 ಇರ್ತದೆ. ಇನ್ನು ಸಬ್ಜೆಕ್ಟ್ ಅನ್ನು ನೋಡ್ಬೇಕಾಗಿ ಸಬ್ಜೆಕ್ಟ್ ಈಸಿ ಬಾಕಿ ನೋಡಿದ್ವಿ ಅಂದ್ರೆ ಈ ಕೇಂದ್ರ ಸರ್ಕಾರದ ಆಲ್ಮೋಸ್ಟ್ ಸಬ್ಜೆಕ್ಟ್ 4 ಇರ್ತಾವು. ಹೌದಾ, ಇದು SSCGD ಆಮೇಲೆ RPF ಆಲ್ಮೋಸ್ಟ್ ಸೇಮ್ ಇರ್ತಾವ. ಒಂದ್ಸತಿ ನೀವು ಪ್ರಿಪೇರ್ ಮಾಡಿದ್ರಿ ಅಂದ್ರೆ ವರ್ಷಕ್ಕೆ ಏನಿಲ್ಲ ಅಂದ್ರು SSCGD ಆಮೇಲೆ SSC MTS RPF BSF CISF ನೇವಿ ಇವೆಲ್ಲ ಸೇರಿ ಏನ್ ವರ್ಷದ ಅವಧಿ ಒಳಗೆ ನೀವ್ ಏನ್ ಮಾಡ್ಬೋದು, ಸಾಕಷ್ಟು ಹುದ್ದೆಗಳು ಇರೋ ಕಾರಣಕ್ಕ ಸೆಂಟ್ರಲ್ ಗೌರ್ಮೆಂಟ್ನಾಗ ನೀವ್ ಇದ್ರಿ ಅಂತಂದ್ರ 100% ಒಂದ್ ವರ್ಷ ಕರೆಕ್ಟ್ ಆಗಿ ನೀವು ಶಿಕ್ಷಕರ ಮಾರ್ಗದರ್ಶನ ತಗೊಂಡ್ ಮಾಡಿದ್ದೆ ಆದ್ರ ನೀವು 100% ಸರ್ಕಾರಿ ನೌಕರಿ ಪಡೆದೇ ತೀರ್ತೀರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನೋಡ್ರಿ, 4 ಸಬ್ಜೆಕ್ಟ್ ಅದಾವು. 2 ಸಬ್ಜೆಕ್ಟ್ ಯಾವಪ್ಪ ಅಂತಂದ್ರ ಮ್ಯಾಥ್ಸ್, ಸಂಖ್ಯಾತ್ಮಕ ಮತ್ತು ಗಣಿತದ ಸಾಮರ್ಥ್ಯ. ಮ್ಯಾಥ್ಸ್ ಈಚ್ ಕ್ವಶನ್ಸ್ ಹ್ಯಾವ್ 3 ಮಾರ್ಕ್ಸ್. ಹೌದಾ, ಒಂದ್ ಕ್ವಶನ್ 3 ಮಾರ್ಕ್ಸ್ ಕಂಪಲ್ಸರಿ. 20 ಕ್ವಶನ್ ಇರ್ತಾವು. ಆಮೇಲೆ ಎಷ್ಟು ಮಾರ್ಕ್ಸ್? 60 ಮಾರ್ಕ್ಸ್. ಆಮೇಲೆ ರೀಸನಿಂಗ್, ಮೆಂಟಲ್ ಎಬಿಲಿಟಿ ರೀಸನಿಂಗ್ ಅಂತ ಕರಿತೀವಲ್ಲ, ತಾರ್ಕಿಕ ಸಾಮರ್ಥ್ಯ ಮತ್ತು ಸಮಸ್ಯೆ ಪರಿಹರಿಸುವುದು, ಇದನ್ನು 20 ಮಾರ್ಕ್ಸಿಗೆ 20 ಕ್ವಶನ್ಕ 60 ಮಾರ್ಕ್ಸ್. ಇದನ್ನು ಅಷ್ಟೇ, ಒಂದ್ ಕ್ವಶನ್ಕ 3 ಮಾರ್ಕ್ಸ್. ಇದು ಏನಪ್ಪಾ ಅಂದ್ರ 4 ಸಬ್ಜೆಕ್ಟ್ನಾಗ ಇವೆರಡು ಸಬ್ಜೆಕ್ಟ್ ಅದಲ್ಲ, ಮ್ಯಾಥ್ಸ್ ರೀಸನಿಂಗ್ ಅದಲ್ಲ, ಇದು ಹೆಂಗಪ್ಪಾ ಅಂದ್ರ ಓನ್ಲಿ ಎಲಿಜಿಬಿಲಿಟಿ ಅಂದ್ರ 40 ಕ್ವಶನ್ಸ್ ಇರ್ತಾವಲ್ಲ, 40 ಕ್ವಶನ್ಸ್ ನಾವು ಎಲಿಜಿಬಿಲಿಟಿ ಆಗ್ಬೇಕಂದ್ರ ಎಷ್ಟು ತಗೋಬೇಕ್ರಿ ಮೇಡಮ್? ಮಿನಿಮಮ್ ಅಂದ್ರ 20 ಕ್ವಶನ್ ಬಿಡಿಸಿದ್ರಂದ್ರ ಬಿಡಿಸ್ತೀರಿ. 40ರಾಗ 20 ಬಿಡ್ಸಂಗಿಲ್ಲ. 15 ಕ್ವಶನ್ ಬಿಡಿಸಿದ್ರು ಸೆಲೆಕ್ಷನ್ ಆಗಿದ್ದು ಏನದ SC ST ಅಂತೂ 10 ಮಾರ್ಕ್ಸ್ ಬಿಡಿಸಿದ್ರಿ ಅಂದ್ರ ಎಲಿಜಿಬಿಲಿಟಿ ಆಗ್ತದ. ಇದು ನಿಮ್ ಸ್ಕೋರ್ ಇದ್ರಾಗ ಹಿಡಂಗಿಲ್ಲ. ಹೌದಾ, ಬಟ್ ಇದು ಎಲಿಜಿಬಿಲಿಟಿ ಆದ್ರ ಮಾತ್ರ ಸೆಕೆಂಡ್ ಪೇಪರ್ ಓಪನ್ ಆಗ್ತದ. ಇದು ಫಸ್ಟ್ ಪೇಪರ್, ಇನ್ನೊಂದು ಸೆಕೆಂಡ್ ಪೇಪರ್ ಎಟ್ ಅ ಟೈಮ್ ಇರ್ತಾವ, ಒಂದೇ ದಿವಸ ಇರ್ತಾವು. ಬಟ್ ಇದು ಎಲಿಜಿಬಿಲಿಟಿ ಆಗ್ಬೇಕು. SC ST 10 ಕ್ವಶನ್ ಹಾಕಿದ್ರಿ ಅಂದ್ರ 10 ಕ್ವಶನ್ ಅಂದ್ರೆ ಎಷ್ಟು ಮಾರ್ಕ್ಸ್? 30 ಮಾರ್ಕ್ಸ್. 15 ಕ್ವಶನ್ ಅಂದ್ರೆ ಎಷ್ಟು ಮಾರ್ಕ್ಸ್? ಒಂದ್ ಕ್ವಶನ್ 3 ಮಾರ್ಕ್ಸ್ ಅದಾವ. 15 ಕ್ವಶನ್ ಅಂದ್ರೆ 45 ಮಾರ್ಕ್ಸ್. ಹೌದಾ, 45 ಮಾರ್ಕ್ಸ್ ತಗೊಂಡ್ರಿ ಅಂದ್ರ ಅವ್ರಿಗಿಂತ ಕಮ್ಮಿನೂ ಹಿಡಿಬಹುದು. ನಾ ಹೆಚ್ಚಿಗೆ ಹಿಡಿದಿದ್ದಂದ್ರ 20. ಯಾಕಂದ್ರ ನಮ್ ಯೂಟ್ಯೂಬ್ ಚಾನೆಲ್ ಅನ್ನ ಕಂಟಿನ್ಯೂಸ್ ಆಗಿ ನೋಡ್ರಿ. ನಾವು ಇವು ಏನಪ್ಪಾ ಅಂದ್ರೆ ಈಸಿ ಮೆಥಡ್ಲೆ ಕ್ಲಾಸ್ ಅನ್ನ ಹೇಳ್ತಿರ್ತೀವಿ. ಕಂಟಿನ್ಯೂ ಸರಣಿಯನ್ನ ಮಾಡುವಂತ ಉದ್ದೇಶನೂ ಅದ. ನೀವು ಪ್ರೋತ್ಸಾಹ ಹೆಚ್ಚಿಗೆ ಕೊಟ್ರಿ ಅಂದ್ರ ದಿನಾಲು ಮಾಡಿ ಹಾಕ್ತಿವಿ ವಿಡಿಯೋ. ಅದಕ್ಕೋಸ್ಕರ ಏನ್ ಮಾಡ್ತೀರಿ, 20 ಬಿಡಿಸಿದ್ರಿ ಅಂದ್ರ ಆರಾಮ್ ಎಲಿಜಿಬಿಲಿಟಿ ತೆಗಿತೀರಿ. ಎಲಿಜಿಬಿಲಿಟಿ ಇತ್ತಂದ್ರೆ ಏನಾಗ್ತದ, ಆಟೋಮೆಟಿಕ್ ಈ ಸೆಕೆಂಡ್ ಪೇಪರ್ ಅದೇ ಎಟ್ ಅ ಟೈಮಿಗೆ ಓಪನ್ ಆಗ್ಬಿಡ್ತದೆ. ಹೌದಾ, ಓಪನ್ ಆದ್ರ ಇವೆರಡು ಸಬ್ಜೆಕ್ಟ್ ಯಾವ್ಯಾವ ಅದಾವು? ಒಂದೇದು ಯಾವ್ದು? ಇವು ಸ್ಕೋರಿಂಗ್ ಸಬ್ಜೆಕ್ಟ್, ಸ್ಕೋರ್ ಹಿಡಿತಾರೆ. ಇದನ್ನೇ ನಮ್ಮನ್ನ ಏನ್ ಮಾಡ್ತಾರ, ಎಲಿಜಿಬಿಲಿಟಿ ಲಿಸ್ಟ್ನಾಗ ಈ ಫೈನಲ್ ಲಿಸ್ಟ್ನಾಗ ಮಾರ್ಕ್ಸ್ ಎಷ್ಟು ಅದಾವ, ಕಟ್ ಆಫ್ ಮಾರ್ಕ್ಸ್ ಹಿಡಿಯುವುದೇ ಇವೆರಡು ಸಬ್ಜೆಕ್ಟ್. ಒಂದೇದು ಯಾವ್ದು? GK GS ಅಂತ ಕರಿತೀವಿ. ಹೌದಾ, ಎರಡನೇದು ಯಾವ್ದಂದ್ರ ಇಂಗ್ಲಿಷ್ ಗ್ರಾಮರ್. 25, ಆಮೇಲೆ GK 25. ಇದನ್ನು ಒಂದು ಕ್ವಶನ್ಸ್ 3 ಮಾರ್ಕ್ಸ್. ಹೌದಾ, 75 ಅದಾವ. ಒಂದ್ ಕ್ವಶನ್ 3 ಮಾರ್ಕ್ಸ್. ಇನ್ನೊಂದು ಏನಪ್ಪಾ ಅಂದ್ರೆ ಇದನ್ನು ಮ್ಯಾಗಿಂದು ಫಸ್ಟ್ ಟೆಸ್ಟ್ ಅದಲ್ಲ, 45 ಮಿನಿಟ್ಸ್ ಇರ್ತದ. ಎಷ್ಟಿರ್ತದ? 45 ಮಿನಿಟ್ಸ್ ಇರ್ತದ. ಇದನ್ನು ಅಷ್ಟೇ 45 ಮಿನಿಟ್ಸ್ ಇರ್ತದ. 45 ಮಿನಿಟ್ಸ್ನಾಗ ನಾವು ಎಲಿಜಿಬಿಲಿಟಿ ಒಂದು 15 ಕರೆಕ್ಟ್ ಹಾಕಿದ್ವಿ ಅಂದ್ರೆ ಎಲಿಜಿಬಿಲಿಟಿ ಆಗ್ತದೆ. ಆಟೋಮೆಟಿಕ್ ಇದು ಓಪನ್ ಆಗ್ಬಿಡ್ತದೆ. ಟೈಮಿಂಗ್ 45 ಮಿನಿಟ್ಸ್ ಆಗಲ್ಲ, ಇದು ಓಪನ್ ಆಗ್ತದೆ. ಎಲಿಜಿಬಿಲಿಟಿ ನಾವು ಫೇಲ್ ಆಗಿದ್ವಿ ಅಂದ್ರೆ ಇದು ಓಪನ್ ಆಗಂಗಿಲ್ಲ, ಸೀದಾ ಎದ್ ಮನಿ ಬರ್ಬೇಕು. ಅದರ ಸಲುವಾಗಿ GS 25 ನಾವ್ ಎಷ್ಟು ಹೆಚ್ಚಿಗೆ ಅದ್ರ ಮ್ಯಾಲೆ ಫೋಕಸ್ ಮಾಡೋ ಅವಶ್ಯಕತೆನೇ ಇಲ್ಲ. ಯಾಕಂದ್ರ ಮ್ಯಾಥ್ಸಿಗೆ 10, ಆಮೇಲೆ ರೀಸನಿಂಗ್ 10. ಇಲ್ಲಾಂದ್ರೆ ರೀಸನಿಂಗ್ 15 ನಾವು ಕರೆಕ್ಟ್ ಮಾಡಿ
ಮ್ಯಾಥ್ಸ್ ಬಿಟ್ರು ನಡೀತದ, ಒಂದು 5-6 ಮಾಡಿದ್ರು ನಡೀತದ, ಯಾಕಂದ್ರೆ ಅದು ಪಾಸ್, ಸ್ಕೋರರ್ ಇರಂಗಿಲ್ಲ. ಬಟ್ ಇದನ್ನ ಬಾಳ ಪ್ರಿಫರೆನ್ಸ್ ಕೊಡ್ಬೇಕು ನಾವು. GK ಆಮೇಲೆ ಇಂಗ್ಲಿಷ್ ಗ್ರಾಮರ್ ಇವೆರಡು ಸ್ಕೋರ್ ಆಯ್ತು ಅಂತಂದ್ರ ನಮಗ ಇದು ಏನ್ ಮಾಡ್ತದಂದ್ರ ಇದಕ್ 20 ಹಿಡಿ. ಹೌದಾ? ಇಂಗ್ಲಿಷ್ ಗ್ರಾಮರ್ ಹೆಂಗ್ 20 ತಗೊಳ್ರಿ, ನಮ್ ಚಾನೆಲ್ ನೋಡ್ರಿ 20 ತಗೊಂಡೇ ತಗೋತೀವಿ. ಹೌದಾ? ಏನ್ ಮಾಡ್ಬೇಕು ನಾವ್ ಹೇಳ್ತೀವಿ ಶೆಡ್ಯೂಲ್ಡ್, ಆ ಶೆಡ್ಯೂಲ್ಡ್ ಅನ್ನ ಮಾಡ್ಕೋತ ಹೋಗೋರಿ. ಏನು 100% ತೋತಿರಿ. GKನು ವಾಸ್ಟ್ ಇರ್ತಾವಲ್ಲ 20 ಹಿಡ್ದೇವಿ. 20 ಅಂದ್ರೆ ಎಷ್ಟು? 40 ಕ್ವಶನ್ ಆಯ್ತು. 43 ಅಂದ್ರ 120 ಮಾರ್ಕ್ಸ್ ಆಯ್ತು. 120 ಮಾರ್ಕ್ಸ್ ಸೆಲೆಕ್ಷನ್ ಲಿಸ್ಟ್ ನಾಗ ಬಹಳ ಆಯ್ತು. ನೀವು ಸೆಲೆಕ್ಷನ್ ಲಿಸ್ಟ್ ನಾಗ ಕೆಳಗಿಳಕ್ ಸಾಧ್ಯನೇ ಇಲ್ಲ. ಹೌದಾ? ನಾವು ಸಾಮಾನ್ಯ ಅಧ್ಯಯನ ಬಗ್ಗೆನು ಏನು ಸಿಲೆಬಸ್ ಅನ್ನ ಡಿಟೇಲ್ಸ್ ಆಗಿ ಚರ್ಚೆ ಮಾಡ್ತೀನಿ ಮುಂದಿನ ವಿಡಿಯೋದಾಗ. ಆಮೇಲೆ ಇಂಗ್ಲಿಷ್ ಭಾಷೆ ಬಗ್ಗೆ ಸಿಲೆಬಸ್ ಅನ್ನು ಕಂಟಿನ್ಯೂ ಆಗಿ ಚರ್ಚೆ ಮಾಡ್ತೀನಿ. ಹೌದಾ? ಟೋಟಲ್ ಮಾರ್ಕ್ಸ್ ಎಷ್ಟು? 150. 150ಕ್ಕ 120 ಬಿದ್ದು ಅಂದ್ರೆ ನೀವು ಸೆಲೆಕ್ಷನ್ ಲಿಸ್ಟ್ ನಾಗ ಇರ್ತೀರಿ. ಹೌದಾ? ಸೆಲೆಕ್ಷನ್ ಲಿಸ್ಟ್. ಆಮೇಲೆ ಫಿಸಿಕಲ್ ನಮ್ಮಲ್ಲಿ ಏನದ, ಗ್ರೌಂಡ್ ಅದ, 400 ಮೀಟರ್ ಗ್ರೌಂಡ್ ಅದ, ಸ್ವಚ್ಛಂದ ವಾತಾವರಣ ಅದ, ಯಾವುದೇ ಕಲುಷಿತ ಇರ್ಲಾರ್ದ ನೀರ, ವಾತಾವರಣ, ಊಟ. ಹೌದಾ? ನಮ್ಮಲ್ಲಿ ಇದ್ದ ಸ್ಟೂಡೆಂಟ್ಸ್ ಮನಸ್ಸ, ಆಮೇಲೆ ಟೀಚರ್ಸ್ ಮನಸ್ಸ, ಆಮೇಲೆ ಚೇರ್ಮನ್ ಮನಸ್ಸ ಹಂಗೆ ನಿರ್ಮಲವಾಗ್ಯದ. ಅದಕ್ಕ ಒಂದ್ಸತಿ ವಿಸಿಟ್ ಮಾಡ್ರಿ. ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಒಳ್ಳೊಳ್ಳೆ ಆಫರ್ ಇರ್ತಾರ, ಅದನ್ನ ಯೂಸ್ ಮಾಡ್ಕೋಬೇಕಂದ್ರ ಲೈಕ್ ಮಾಡ್ರಿ. ನಿಮಗೆ ಏನಾರ ಡೌಟ್ ಇತ್ತು, ಏನ್ರ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಇನ್ನ ಮೋರ್ ಹೆಚ್ಚಿಗೆ ಬೇಕಾಗಿತ್ತು ಅಂದ್ರ ಏನ್ ಮಾಡ್ರಿ, ನಮ್ಮ ಚಾನಲ್ನ ಕೆಳಗ ಕಮೆಂಟ್ಸ್ ಹಾಕ್ರಿ. ಹೌದಾ? ಥ್ಯಾಂಕ್ ಯು ಟು ಆಲ್.